ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಗ್ರಿ ಎಕ್ಸ್ಪ್ಲೋರ್ ವಿತ್ ಪ್ರದೀಪ್ ಯೂಟ್ಯೂಬ್ ಚಾನಲ್. ಇವತ್ತು ರೈತರಿಗೋಸ್ಕರ ಒಂದು ಖುಷಿ ಸುದ್ದಿ, ಅಂದರೆ ಬಹಳ ಸಂತೋಷವಾದಂಥ ವಿಷಯ ಏನಂತಂದರೆ, ನಮ್ಮ ಕೇಂದ್ರ ಸರ್ಕಾರ ಬೆಳೆಗಾರರಿಗೆ ಒಂದು ಕನಿಷ್ಠ ಬೆಲೆ ಅಂತ ಘೋಷಣೆ ಮಾಡುತ್ತೆ. ಆ ಕನಿಷ್ಠ ಬೆಂಬಲ ಬೆಲೆ ಈ ಸರಿ ಜಾಸ್ತಿ ಮಾಡಿದ್ದಾರೆ. 2025-26 ಇಸ್ವಿಗೆ ಖಾರಿಫ್ ಬೆಳೆಯಲ್ಲಿ ಸಿಗ್ತಕ್ಕಂಥ ಕನಿಷ್ಠ ಬೆಂಬಲ ಬೆಲೆ ಜಾಸ್ತಿ ಆಗಿದೆ, ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್. ಅದಕ್ಕೋಸ್ಕರ ಇದು ಹೇಗೆ ಮಾಡಿದ್ದಾರೆ ಅಂತಂದರೆ, ರೈತರಿಗೆ ಹೆಚ್ಚು ಲಾಭ ಸಿಗಲಿ ಬೆಳೆಗಳಿಂದ, ಅಂದರೆ ಎಷ್ಟು ಲಾಭ ಜಾಸ್ತಿ ಸಿಕ್ಕಷ್ಟು ರೈತರನ್ನು ನೆಕ್ಸ್ಟ್ ಪ್ರೊಡಕ್ಷನ್ ಮಾಡೋಕ್ಕೆ ಅಥವಾ ಬೆಳೆಯೋಕ್ಕೆ ಹೆಚ್ಚು ಬೆಂಬಲ ಸಿಗ್ತತೆ ಅಂತ ಹೇಳಿ ಅದಕ್ಕೋಸ್ಕರ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಇದನ್ನ ಇನ್ಫಾರ್ಮೇಷನ್ ಎಲ್ಲ ರೈತರು ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಹೇಳಕ್ ಬಂದಿದ್ದೇನೆ. ಈ ಖಾರಿಫ್ ಬೆಳೆಗಳಲ್ಲಿ 14 ಬೆಳೆಗಳಿಗೋಸ್ಕರ ಅವರು MSP ಅನ್ನ ಘೋಷಣೆ ಮಾಡಿದ್ದಾರೆ. ಅವು ಯಾವ್ಯಾವ ಅಂತ ಬೆಳೆಗಳು ಹೇಳ್ತೀನಿ, ಜೊತೆಗೆ ಈ ವರ್ಷ ಎಷ್ಟು MSP ಇತ್ತು, ಲಾಸ್ಟ್ ಇಯರ್ಗಿಂತ ಕಂಪೇರ್ ಮಾಡಿದರೆ ಈ ವರ್ಷ ಎಷ್ಟು MSP ಹೆಚ್ಚಾಗಿದೆ, ಅದರೆಲ್ಲ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೋಸ್ಕರ ರೈತರು ಏನಾದರೂ ಮಾರ್ಕೆಟ್ಗೆ ಹೋಗೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಗೊತ್ತಿರಬೇಕು. ಯಾಕೆ ಅಂತಂದರೆ, ದಲ್ಲಾಳಿಗಳು ಅಂದರೆ ಮಧ್ಯವರ್ತಿಗಳು ಬಂದು ಹೆಚ್ಚು ನಿಮಗೆ ಲಾಸ್ ಮಾಡ್ತಾರೆ. ಲಾಸ್ ಅಂದರೆ ಯಾವ ರೀತಿ ಆಗುತ್ತೆ ಅಂತಂದರೆ, ಅವರು ನಿಮ್ಮ ಕಡೆಯಿಂದ ಬೆಳೆಗಳನ್ನ ಕಡಿಮೆ ರೇಟಿಗೆ ತೊಗೊಂಡು ಅವ್ರು ಜಾಸ್ತಿ ರೇಟ್ ಮಾರ್ಕೊತಾರೆ. ಅವಾಗ ಜಾಸ್ತಿ ಪ್ರೈಸ್ ಅವ್ರಿಗೆ ಸಿಗುತ್ತೆ, ನಿಮಗೆ ಕಡಿಮೆ ಸಿಗುತ್ತೆ ರೈತರಿಗೆ. ಅದಕ್ಕೋಸ್ಕರ ಇನ್ಫಾರ್ಮೇಷನ್ ಗೊತ್ತಿತ್ತು ಅಂತಂದರೆ ನೀವು ಅಲ್ಲಿ ಹೋದಾಗ ನಿಮಗೆ ಭರವಸೆ ಇರುತ್ತೆ. ಈಗ MSP ಆಲ್ರೆಡಿ ಗೌರ್ಮೆಂಟ್ ಘೋಷಣೆ ಮಾಡಿದೆ, ನಾನು ಅದಕ್ಕೆ ಇದಕ್ಕಿಂತ ಕಡಿಮೆಗೆ ಕೊಡಕ್ಕೆ ಹೋಗ್ಬೇಡಿ ಯಾರಿಗೂ. ನಾವು ಗೌರ್ಮೆಂಟ್ ಪ್ರೊಕ್ಯೂರ್ ಮಾಡ್ಕೊಂಡಿರುತ್ತೆ. ಹಂಗೇನಾರ ಅವಶ್ಯಕತೆ ಇತ್ತು ಅಂದರೆ ಗೌರ್ಮೆಂಟ್ ಪ್ರೊಕ್ಯೂರ್ ಮಾಡ್ಕೊಂಡುತ್ತೆ. ಆ ರೇಟ್ಗೆ ಎಷ್ಟು ಈಗ ನಾವು ತೋರಿಸಲ್ಲ ನೆಕ್ಸ್ಟ್ ರೇಟ್ ಎಷ್ಟಿದೆ ಅಂತೇಳಿ, ಆ ರೇಟಿಗೆ ಗೌರ್ಮೆಂಟ್ ನಿಮ್ಮದು ಪ್ರೊಕ್ಯೂರ್ಮೆಂಟ್ ಮಾಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ಮಾಡಿದರೆ ನಿಮಗೆ ಲಾಭ ಆಗುತ್ತೆ ಅನ್ನೋದಕ್ಕೋಸ್ಕರ ಇನ್ಫಾರ್ಮೇಷನ್ ನಿಮಗೆ ಕ್ವಿಕ್ಕಾಗಿ ಕೊಡೋಕ್ಕಂತ ಬಂದೆ. ನಾನೀಗ 2025-26 ಸಾಲಿನ ಖಾರಿಫ್ ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಎಷ್ಟು ಅಂತೇಳಿ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. ನೋಡ್ಕೊತ ಬನ್ನಿ, ನಾನು ಸ್ಕ್ರೀನಲ್ಲಿ ಹಾಕ್ತಾ ಇರ್ತೀನಿ. ಈಗ ಮೊದಲನೇದ ಬೆಳೆ ಯಾವುದು ಅಂದರೆ ಭತ್ತ. ಅದು ಸಾಮಾನ್ಯ ವೆರೈಟಿ 2369 ರೂಪಾಯಿ ಇದೆ. ಆಮೇಲೆ ಭತ್ತ ಗ್ರೇಡ್ ಎ ಅಂತಾನು ಕೂಡ ಇದೆ, ಅದು 2389 ರೂಪಾಯಿ. ಇದು 2025-26. ಈ ಕಡೆ ನೋಡಿ, 2024-25 ಇಸ್ವಿ ಹೋಲಿಸಿದ್ರೆ ಎಷ್ಟು ಹೆಚ್ಚಾಗೈತಿ ಅಂತಂದರೆ 69 ರೂಪಾಯಿ, ಎರಡಕ್ಕೂ ಹೆಚ್ಚಾಗಿದೆ. ಅಂತಂದರೆ ಈ ವರ್ಷ ಭತ್ತಕ್ಕೆ 69 ರೂಪಾಯಿ ರೇಟ್ ಜಾಸ್ತಿ ಆಗಿದೆ ಹೋದ ಸರಿಗಿಂತ. ಅಂದರೆ ಪರ್ ಕ್ವಿಂಟಲ್ ಇದು, ಒಂದು ಕ್ವಿಂಟಲ್ಗೆ ಎಲ್ಲ ಅದು ಹೇಳ್ತಾ ಇರೋದು ಇಲ್ಲಿ. ನೆಕ್ಸ್ಟು ಮತ್ತು ಕ್ರಾಪ್ ಯಾವುದು ಅಂದರೆ ಜೋಳ. ಇಲ್ಲಿ ಹೈಬ್ರಿಡ್ ಮತ್ತು ಮಾಲ್ದಂಡಿ ಜೋಳ ಅಂತ ಇದೆ. ಇದಕ್ಕೆ ಹೈಬ್ರಿಡ್ ಜೋಳಕ್ಕೆ ಎಷ್ಟಿದೆ ಅಂತಂದರೆ 3699 ರೂಪಾಯಿ ಈ ವರ್ಷ ಘೋಷಣೆ ಮಾಡಿದ್ದಾರೆ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ 328 ರೂಪಾಯಿ ಹೆಚ್ಚಾಗಿದೆ ಇದಕ್ಕೆ, ಅದು ಹೈಬ್ರಿಡಿಗೆ. ಆಮೇಲೆ ಕೆಳಗೆ ಮಾಲ್ದಂಡಿ ಜೋಳ ಅಂತ ಇದೆಯಲ್ಲ, ಅದಕ್ಕೆ 3749 ರೂಪಾಯಿ 2025-26 ಈಗ ಅನೌನ್ಸ್ ಮಾಡಿದ್ದಾರೆ. ಆದರೆ ಹಿಂದಿ ಕಂಪೇರ್ ಮಾಡಿದರೆ ಇದು ಕೂಡ ಹೆಚ್ಚಾಗಿದೆ, 328 ರೂಪಾಯಿ ಹೆಚ್ಚಾಗಿದೆ. ಮತ್ತು ನೆಕ್ಸ್ಟ್ ಥರ್ಡ್ ಇದು ಬಂದು ಬಾಜ್ರಾ ಅಂದರೆ ಸಜ್ಜೆ. ಇದು ಈ ವರ್ಷ ಎಷ್ಟು ಘೋಷಣೆ ಮಾಡಿದ್ದಾರೆ ಅಂತಂದರೆ 2775 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಇದು ಕಂಪೇರ್ ಮಾಡಿದರೆ ಲಾಸ್ಟ್ ಇಯರ್ಗೆ 150 ರೂಪಾಯಿ ಹೆಚ್ಚಾಗಿದೆ ಈ ವರ್ಷ. ಆಮೇಲೆ ರಾಗಿ 4886 ರೂಪಾಯಿ ಈ ಸರಿ ಘೋಷಣೆ ಆಗಿದೆ, ಅಂದರೆ ಕನಿಷ್ಠ ಬೆಂಬಲ ಬೆಲೆ. ಇದಕ್ಕೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಎಷ್ಟು ಹೆಚ್ಚಾಗಿತ್ತು ಅಂದರೆ 596 ರೂಪಾಯಿ ಹೆಚ್ಚಾಗಿದೆ ಈಗ. ರಾಗಿ ನೋಡಿ ಎಷ್ಟು ಚೆನ್ನಾಗಿ ಸಿಗ್ತಾ ಇದೆ. ಆಮೇಲೆ ನೆಕ್ಸ್ಟು ಮೆಕ್ಕೆಜೋಳ ಅಂದರೆ ಮೇಜ್. ಇದು ಈ ವರ್ಷ 2400 ರೂಪಾಯಿಗೆ ಘೋಷಣೆ ಮಾಡಿದ್ದಾರೆ ಪರ್ ಕ್ವಿಂಟಲ್ಲು. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಲಾಸ್ಟ್ ಇಯರ್ಗಿಂತ 175 ರೂಪಾಯಿ ಹೆಚ್ಚಾಗಿದೆ ಇದಕ್ಕೆ. ಆಮೇಲೆ ತೊಗರಿ ತುರ್ ಅಥವಾ ಅರ್ಹರ್ ದಾಲ್ ಅಂತಾರಲ್ಲ ಅದು, ಇದು 8000 ರೂಪಾಯಿ. ಅಂದರೆ ಈ ವರ್ಷ ಅಂದರೆ ಇದು ಏನು ಈ ವರ್ಷ MSP ಘೋಷಣೆ ಮಾಡಿದ್ದು 8000 ರೂಪಾಯಿ. ಲಾಸ್ಟ್ ಇಯರ್ಗಿಂತ 450 ರೂಪಾಯಿ ಹೆಚ್ಚಾಗಿದೆ ಈ ಸರಿ. ಹೋದ ವರ್ಷ MSP ಘೋಷಣೆ ಮಾಡಿರ್ತಾರಲ್ಲ ಅದಕ್ಕಿಂತ ಈ ವರ್ಷ ಜಾಸ್ತಿ ಆಗಿದೆ, 450 ರೂಪಾಯಿ. ಆಮೇಲೆ ನೆಕ್ಸ್ಟು 7ನೇದು ಹೆಸರು ಕಾಳು, ಮುಂಗ್ ದಾಲ್ ಅಂತಾರಲ್ಲ ಅದು, 8768 ರೂಪಾಯಿ ಈ ವರ್ಷ ಘೋಷಣೆ ಮಾಡಿದ್ದಾರೆ. ಇದು ಹೋದ ವರ್ಷಕ್ಕಿಂತ 86 ರೂಪಾಯಿ ಜಾಸ್ತಿ ಆಗಿದೆ. ನೆಕ್ಸ್ಟು ಉದ್ದು ಅಂದರೆ ಊರದ್ದು, ಇದು 7800 ರೂಪಾಯಿ ಈ ವರ್ಷ ಘೋಷಣೆ ಮಾಡಿದ್ದಾರೆ. ಇದ್ರದ್ದು 2024-25 ಅಂದರೆ ಹಿಂದಿನ ವರ್ಷದ MSP ಎಷ್ಟಿತ್ತು ಅದಕ್ಕಿಂತ 400 ರೂಪಾಯಿ ಹೆಚ್ಚಿಗೆ ಈ ಸರಿ. ಆಮೇಲೆ ಕಡಲೆಕಾಯಿ ಅಂದರೆ ಅದೇ ಶೇಂಗಾ ನೆಲಗಡಲೆ ಅಂತಾರಲ್ಲ ಅದು, 7263 ರೂಪಾಯಿ ಪರ್ ಕ್ವಿಂಟಲ್ ಈ ವರ್ಷ ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಹಿಂದಿನ ಕಂಪೇರ್ ಮಾಡಿದರೆ 480 ರೂಪಾಯಿ ಈ ಸರಿ ಹೆಚ್ಚಾಗಿದೆ. ಆಮೇಲೆ ಸೂರ್ಯಕಾಂತಿ ಬೀಜ ಅಂದರೆ ಸನ್ಫ್ಲವರ್, ಇದು 7721 ರೂಪಾಯಿ ಅನೌನ್ಸ್ ಆಗಿದೆ. ಇದಕ್ಕೆ ಹಿಂದಿಗಿಂತ ಕಂಪೇರ್ ಮಾಡಿದರೆ 441 ರೂಪಾಯಿ ಇನ್ಕ್ರೀಸ್ ಆಗಿದೆ. ಆಮೇಲೆ ಸೋಯಾಬೀನ್ ಹಳದಿ ಇರುತ್ತಲ್ಲ ಎಲ್ಲೋ, ಅದು 5328 ರೂಪಾಯಿ ಈ ವರ್ಷ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ 436 ರೂಪಾಯಿ ಇನ್ಕ್ರೀಸ್ ಆಗಿದೆ. ಎಳ್ಳು ಸೆಸಮಮ್ ಅಂತಾರಲ್ಲ ಅದು 9846 ರೂಪಾಯಿ, ಅಂದರೆ ಇದು ಪರ್ ಕ್ವಿಂಟಲ್ ಎಲ್ಲ ಹೇಳ್ತಾ ಇರೋದು. ಇಷ್ಟು ಈ ವರ್ಷದ್ದು ಅನೌನ್ಸ್ ಮಾಡಿದ್ದು. 579 ರೂಪಾಯಿ ಲಾಸ್ಟ್ ಇಯರ್ಗಿಂತ ಈಗ ಹೆಚ್ಚಿಗೆ ಆಗಿದೆ. ಆಮೇಲೆ ಹುಚ್ಚೆಳ್ಳು ನೈಜರ್ ಅಂತಾರಲ್ಲ ಅದು 9537 ರೂಪಾಯಿ ಈ ವರ್ಷ ಘೋಷಣೆ ಮಾಡಿದ್ದಾರೆ. ಲಾಸ್ಟ್ ಇಯರ್ 820 ರೂಪಾಯಿಗಿಂತ ಲಾಸ್ಟ್ ಇಯರ್ಗಿಂತ 820 ರೂಪಾಯಿ ಹೆಚ್ಚಿಗೆ ಆಯಿತು. ಹತ್ತಿ ಇದರ 2 ಥರ ಇದಾವೆ ವೆರೈಟೀಸು.
ಮಧ್ಯಮ ಎಳೆಯದು 7,710 ರೂಪಾಯಿ ಅನೌನ್ಸ್ ಮಾಡಿದ್ದಾರೆ. ಇದಕ್ಕೆ ಲಾಸ್ಟ್ ಇಯರ್ ಇದಕ್ಕೆ ಜಾಸ್ತಿ ಎಷ್ಟಾಯಿತು ಅಂದರೆ 589 ರೂಪಾಯಿ ಲಾಸ್ಟ್ಗಿಂತ ಜಾಸ್ತಿ ಆಯ್ತು ನೋಡಿ. ಹತ್ತಿ ಬೆಳೆಗಾರರು ಕೂಡ ಇದು ಇನ್ಕ್ರೀಸ್ ಆಗಿದೆ 589 ರೂಪಾಯಿ. ಆಮೇಲೆ ಹತ್ತಿ ಉದ್ದ ಎಳೆ ಅದು 8,110 ರೂಪಾಯಿ ಈ ವರ್ಷ ಘೋಷಣೆ ಮಾಡಿದ್ದಾರೆ. ಅದು ಲಾಸ್ಟ್ ಇಯರ್ಗಿಂತ 589 ರೂಪಾಯಿ ಇನ್ಕ್ರೀಸ್ ಆಗಿದೆ. ಹಾಗಾಗಿ ಇವೆಲ್ಲ ಇನ್ಫಾರ್ಮೇಷನ್ ನಿಮಗೆಲ್ಲ ಗೊತ್ತಿರಬೇಕು, ಎಷ್ಟು ಹಿಂದಿಗಿಂತ ಎಷ್ಟು ಜಾಸ್ತಿ ಆಯಿತು. ನೀವು ಕಂಪೇರ್ ಮಾಡ್ಕೊಂತ ಬಂದರೆ ಯಾವುದೇ ಕಾರಣಕ್ಕೂ ಲಾಸ್ಟ್ ಇಯರ್ಗಿಂತ ಕಡಿಮೆ ಆಗಿಲ್ಲ, ಹೆಚ್ಚಿಗೆ ಆಗ್ತಾನೆ ಇದೆ MSP. ಅದಕ್ಕೋಸ್ಕರ ರೈತರಿಗೆ ಇದು ಇನ್ಫಾರ್ಮೇಷನ್ ತಲುಪಬೇಕು. ಹಾಗಾಗಿ ಇನ್ನೂ ಯಾರಿಗೂ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ಬರ್ತಾವಂಥ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಬೆಳೆಗಳು ಬೆಳೆಯೋದಾಗಲಿ, ಆಮೇಲೆ ಬೇರೆ ಬೇರೆ ಥರದ ಮಾರ್ಕೆಟಿಂಗ್ ಇನ್ಫಾರ್ಮೇಷನ್ನು, ಟೆಕ್ನಾಲಜಿ ಯಾವ ರೀತಿ ಅಗ್ರಿಕಲ್ಚರಲ್ಲಿ ಮಾಡ್ತಾ ಇರ್ತಾರೆ, ಅದಕ್ಕೆ ಯಾವ ರೀತಿ ನಾವು ಅಳವಡಿಸ್ಕೋಬೇಕು ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ. ಅನಾಲಿಸಿಸ್ ಮಾಡಿರ್ಬೋದು. ಕಂಪೇರಿಟಿವ್ಲಿ ಲಾಸ್ಟ್ ಇಯರ್ಗಿಂತ ಅದರಿಂದ ನಾನು ನೋಡ್ಕೊತ ಬಂದಿದ್ದ ಪ್ರಕಾರ ಈ ಸರಿ ಜಾಸ್ತಿ ಹಾಕೊಂತ ಹೋಗಿದೆ. ಲಾಭಾಂಶ ರೈತರಿಗೆ ಜಾಸ್ತಿ ಸಿಗಬೇಕು. ಯಾಕಂದರೆ ನಾವು ಹೆಚ್ಚು ಲಾಭ ರೈತರಿಗೆ ಕೊಟ್ಟಷ್ಟು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಂತಂದರೆ ಜಾಸ್ತಿ ಬೆಳೀತಾರೆ ರೈತರು. ಅದಕ್ಕೋಸ್ಕರ ಬೆಳೆಗಳು ಜಾಸ್ತಿ ಬೆಳೆದಷ್ಟು ಮಾರ್ಕೆಟಿಂಗ್ ಜಾಸ್ತಿ ಆಗುತ್ತೆ, ಆಮೇಲೆ ಎಕಾನಮಿ ಜಾಸ್ತಿ ಆಗುತ್ತೆ ನಮ್ಮದು ಇಂಡಿಯಾದ್ದು. ಹಾಗಾಗಿ ರೈತರಿಗೆ ಪ್ರಚೋದನೆ ಮಾಡಬೇಕು, ಚೆನ್ನಾಗಿ ಬೆಳೀಲಿ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದೆ. ಅದಕ್ಕೋಸ್ಕರ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಗಳಲ್ಲಿ ನಾನು ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ರೈತರಿಗೂ ಶೇರ್ ಮಾಡಿ. ಯಾಕೆಂತಂದರೆ ಎಲ್ಲ ರೈತರು ತಲುಪಬೇಕಿದು. ಯಾಕೆ ಅಂತಂದರೆ ಸ್ವಲ್ಪ ಜನ ಮಿಸ್ ಮಾಡ್ಕೊಂಡ್ಬಿಟ್ರೆ ಅವರು ಕಡಿಮೆ ರೇಟಿಗೆ ಮಾರಾಟ ಮಾಡ್ಬೋದು. ಅದಕ್ಕೋಸ್ಕರ ಎಲ್ಲ ರೈತರು ಬೆಳಿಬೇಕು, ಎಲ್ಲ ರೈತರು ಬೆಳೆಸೋದೇ ನಮ್ಮ ಉದ್ದೇಶ. ಇಲ್ಲಿ ಜ್ಞಾನವೇ ನಮ್ಮದು ಬೆಳವಣಿಗೆ ಆಗಿದೆ ಈ ಚಾನಲ್ ಮುಖಾಂತರ. ಹಾಗಾಗಿ ಬೇಗ ಯಾರ್ಯಾರಿಗೆ ಇನ್ನೂ ಅವಶ್ಯಕತೆ ಇದೆ, ಬೆಳೆಗಾರ ಯಾರು ಇರ್ತಾರಲ್ಲ ಅವರಿಗೆ ಶೇರ್ ಮಾಡಿ. ಆಮೇಲೆ ನಾವು ಗೌರ್ಮೆಂಟ್ ಕೊಡ್ತಕ್ಕಂಥ ಸ್ಕೀಮ್ಸ್ ಬಗ್ಗೆ ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೋಸ್ಕರ ತಿಳ್ಕೊಬೇಕು ಎಲ್ಲ ವಿಷಯನ. ಏನೋ ಮಾಡೋಕ್ಕಿಂತ ಮುಂಚೆ ತಿಳ್ಕೊಂಡ್ರಿ ಅಂತಂದರೆ ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹೌದು ಬಿಡು, ನಾವು ಹೋದ್ರೂ ಸಹಿತ ಇನ್ನೊಬ್ರು ಕಡೆ ನಾನು ಹೇಳ್ಬೋದು ಇಷ್ಟು ಜಾಸ್ತಿ ಇದೆ ಅನ್ನೋದು ನಿಮ್ಗೆ ಭರವಸೆ ಇರುತ್ತೆ. ಆ ಭರವಸೆ ಬರೋದಕ್ಕೋಸ್ಕರ ನೀವು ತಿಳ್ಕೊಬೇಕು ವಿಷಯನ. ಅದಕ್ಕೆ ನಾನು ಮುಂದೆ ಬರ್ತಕ್ಕಂಥ ವಿಡಿಯೋ ಇನ್ನೂ ಹೇಳ್ತಾ ಹೋಗ್ತೀನಿ. ಯಾಕೆ ಅಂತಂದರೆ ಇದು ಬರೀ MSP ಒಂದಷ್ಟೇ ಕೊಟ್ಟಿದ್ದು ನಾನು, ಕನಿಷ್ಠ ಬೆಂಬಲ ಬೆಲೆ ಅಂತ ಒಂದಷ್ಟೇ ಇದೆ. ಇದೇ ರೀತಿ ರೈತರಿಗೆ ಇನ್ನೂ ಸಾಕಷ್ಟು ವಿಷಯಗಳು ಜಾಸ್ತಿ ಇದ್ದಾವೆ. ಈಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಏನಂತಂದರೆ ನಾವು ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ, ಹಿಂದಿನ ದಿವಸ ಎಷ್ಟಿತ್ತು, ಒಂದು ವಾರದಿಂದ ಎಷ್ಟಿತ್ತು, ಒಂದು ವರ್ಷದಿಂದ ಎಷ್ಟಿತ್ತು ಅದು ನಾವು ಮನೇಲಿ ಕೂತ್ಕೊಂಡು ಫೋನ್ ಮುಖಾಂತರನೇ ಈಸಿಯಾಗಿ ನಾವು ಚೆಕ್ ಮಾಡ್ಕೋಬೋದು. ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದು ನಾನು. ಯಾಕಂತಂದರೆ ನೀವು ಈ APMC ಮಾರ್ಕೆಟ್ ಹೋಗಿರಲ್ಲ, ಮಾರ್ಕೆಟ್ ಹೋಗೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ತಿಳ್ಕೊಂಡು ಹೋದ್ರಿ ಅಂತಂದರೆ ಅಲ್ಲಿ ಎಷ್ಟು ರೇಟ್ ನಡೀತಾ ಇದೆ, ಎಷ್ಟು ಟಾರ್ಗೆಟ್ ಇದೆ ಲಾಸ್ಟು, ಅದಕ್ಕೋಸ್ಕರ ನೀವು ಅದು ನೋಡ್ಕೋಬೇಕು. ವಿಡಿಯೋಸ್ ಮನೆ ಚೆಕ್ ಮಾಡ್ಕೋಬೋದು, ಏನು ದೊಡ್ಡ ಕೆಲಸ ಇಲ್ಲ. ವೆಬ್ಸೈಟ್ ಹೋಗೋದು, ವೆಬ್ಸೈಟಲ್ಲಿ ನೀವು ಸರ್ಚ್ ಮಾಡಿದ್ರೆ ಇನ್ಫಾರ್ಮೇಷನ್ ಸಿಗುತ್ತೆ, ನೋಡ್ಕೊಂಡ್ಬಿಟ್ಟು ಹೋಗ್ಬಿಡೋದು ಅಷ್ಟೇ. ಇದು ಬಹಳ ಈಸಿ ಮೆಥಡನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಎಲ್ಲ ಅಳವಡಿಸ್ಕೋರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ. ನಮಸ್ಕಾರ.